ನೋಡಿ ಗೈಸ್, ಈ ಟ್ರಾಫಿಕ್ ಆಗಿರೋದು ಬಂದ್ಬಿಟ್ಟು ಕೊರಳೂರು ಮೈನ್ ರೋಡ್, ಅಂದರೆ ತಿಮ್ಸರಳ್ಳಿ ಕ್ರಾಸಿಂದ ಕೊರಳೂರಿಗೆ ಹೋಗೋ ಹೊಸಕೋಟೆ ಮೈನ್ ರೋಡು. ಇಲ್ಲಿ ಕಂಪಲ್ಸರಿ ಡೈಲಿ ಟ್ರಾಫಿಕ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಅರೌಂಡ್ 1 1.5 ಕಿಲೋಮೀಟರ್ ಗಂಟ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಬಂದ್ಬಿಟ್ಟು ಟ್ರಾಫಿಕ್ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಳಗ್ಗೆ ಹೊತ್ತು ಯಾವುದೇ ಸ್ಕೂಲ್ ವ್ಯಾನ್ಗಳು ಕರೆಕ್ಟ್ ಟೈಮ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಆಫೀಸ್ ಕೆಲಸಕ್ಕೆ ಯಾರೂ ಹೋಗೋಕ್ಕಾಗ್ತಾಯಿಲ್ಲ. ಸಪೋಸ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಂದ್ರಂದರೆ ಪಕ್ಕಾ ಫಿಕ್ಸ್ ಆಗಿಬಿಡ್ಬೇಕು, ಇಲ್ಲಿ ಡೆತ್ ಅಂತೂ ಕಂಪಲ್ಸರಿ ಅಂತ. ಸೊ ಈ ರೀತಿ ಆಗಿದೆ. ಆ್ಯಂಡ್ ಡೈಲಿ ಅಷ್ಟೇ 10 ನಿಮಿಷಕ್ಕೆ ಒಂದೊಂದು ಸಲ ಗೇಟ್ ಹಾಕ್ತಾರೆ. ಆ್ಯಂಡ್ ಗೇಟ್ ಒಂದೊಂದು ಸಲ ಅಂದರೆ ಹಾಫ್ ಆನ್ ಅವರ್ ಆದ್ರೂ ಗೇಟ್ ಓಪನ್ನೇ ಮಾಡಲ್ಲ. 3 ಟ್ರೈನ್ ಹೋಗೋ ಗಂಟನೂ ಅವರು ತುಂಬ ಸ್ಲೋ ಕೆಲಸ ಮಾಡ್ತಾರೆ. ಆ್ಯಂಡ್ ಇಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮೂರಲ್ಲಂತೂ ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲ ಕುರ್ಲೂರಲ್ಲೇ ಇದ್ದಾರೆ. ಸೊ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳೋಕೆ ಓಡಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೂ ಯಾರಿಗಾದ್ರೂ ಇದೇ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತಂದರೆ ಅದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೀಚ್ ಆಗೋವರೆಗೂ ಇದನ್ನು ಶೇರ್ ಮಾಡಿ. ಆ್ಯಂಡ್ ನಮಗೆ ಕಂಪಲ್ಸರಿ ಅಟ್ಲೀಸ್ಟ್ ಬ್ರಿಡ್ಜ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಂಡರ್ ಪಾಸ್ ಆದರೂ ರೆಡಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು ಅವ್ರ ಹತ್ರ ಕೇಳ್ಕೊತಾ ಇದ್ದೀರಿ. ಸೊ ಇದನ್ನು ಆದಷ್ಟು ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು.